ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು 5 ಸಸ್ಯಗಳ ಚಿತ್ರ, ಅದರ ಸಾಮಾನ್ಯ ಹೆಸರು, ವೈಜ್ಞಾನಿಕ ಹೆಸರು ಹಾಗೆ ಔಷಧೀಯ ಗುಣಗಳನ್ನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ಈ ಸಸ್ಯಗಳು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಹಾಗೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಳಕ್ಕೆ ಬಂದಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಪ್ರೈಡ್ ಆಫ್ ಇಂಡಿಯಾ, ಇದನ್ನು ಹೊಳೆ ದಾಸವಾಳ, ಹೊಳೆ ಮತ್ತಿ, ಚೆಳ್ಳ ಅಂತ ಹೇಳಿ ಕರೀತಾರೆ. ಹಾಗೆ ಜೈನ್ ಕ್ರೀಪ್ ಮಿರ್ಟಲ್ ಅಂತ ಹೇಳಿ ಮರುವಾಚಲು ಮರ, ಕ್ವೀನ್ಸ್ ಕ್ರೀಪ್ ಮಿರ್ಟಲ್, ಹೊಳೆದ ಚಳ್ಳ ಅಂತ ಹೇಳಿ ಕೂಡ ಕರೀತಾರೆ. ಇದು ಸ್ಟೇಟ್ ಫ್ಲವರ್ ಆಫ್ ಮಹಾರಾಷ್ಟ್ರದ ರಾಜ್ಯ ಪುಷ್ಪ ಕೂಡ ಹೌದು. ಇನ್ನು ಇದಕ್ಕೆ ಬನಬಾ ಪ್ಲ್ಯಾಂಟ್, ಕನಬಾ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಇನ್ನು ಹಿಂದಿಲಿ ಜರೂಲ್, ತಮಿಳಲ್ಲಿ ಸೆಮ್ ಮರುಚಾಮ್, ತೆಲುಗುವಲ್ಲಿ ಸೊಗಸುಲ ಚೆಟ್ಟು ಅಂತ ಹೇಳಿ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಲ್ಯಾಜಿಸ್ಟ್ರೋಮಿಯಾ ಸ್ಪೀಷಿಯೋಸಾ. ಇದರ ಫ್ಯಾಮಿಲಿ ಬಂದು ಲಿಥ್ರೇಸಿಯೆ. ಇದು ಕರ್ನಾಟಕದಲ್ಲಿ ಬೆಂಗಳೂರು, ಚಿಕ್ಕಮಗಳೂರು, ಕೊಡಗು, ಉತ್ತರ ಕನ್ನಡ, ಹಾಸನ, ಮೈಸೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಇಲ್ಲಿ ಸಿಗುತ್ತೆ. ಇನ್ನು ಇದರ ಔಷಧಿ ಗುಣಗಳನ್ನ ನೋಡೋಕ್ಕೆ ಹೋದರೆ ಇದರ ಎಲೆಗಳನ್ನ ಪಿಲಿಫೈನ್ಸಲ್ಲಿ ಡಯಾಬಿಟಿಸ್ ಹಾಗೆ ಕಿಡ್ನಿ ಡಿಸೀಸ್ ಟ್ರೀಟ್ಮೆಂಟಿಗೆ ಬಳಸ್ತಾರೆ. ಹಾಗೆ ಇದರ ಹಣ್ಣನ್ನು ಮೌತ್ ಅಲ್ಸರ್ನ ಕಡಿಮೆ ಮಾಡೋಕ್ಕೆ ಬಳಸ್ತಾರೆ. ಹಾಗೆ ಇದರ ಬೇರನ್ನು ಆಸ್ಟ್ರಿಂಜೆಂಟ್ ಆಗಿ ಹಾಗೆ ಇದರ ಸೀಡನ್ನು ನಾರ್ಕೋಟಿಕ್ ಆಗಿ ಬಳಸುವಂಥದ್ದು. ಸೊ ಆಸ್ಟ್ರಿಂಜೆಂಟ್ ಹಾಗೆ ನಾರ್ಕೋಟಿಕ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಕೂಡ ನಾನು ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇದು ಮೆಡಿಕಲ್ ಟರ್ಮ್ಸ್ ಆಗಿರೋದ್ರಿಂದ ಕೆಲವೊಂದು ಸಲ ಹಂಗಂದ್ರೆ ಏನು ಅನ್ನೋದು ನಮ್ಮ ತಲೆಯಲ್ಲಿ ಉಳಿತದೆ. ಸೊ ಅದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಷನ್ ನಿಮಗೋಸ್ಕರ. ನೆಕ್ಸ್ಟು ಅಬ್ಸ್ಕ್ಯೂರ್ ಮಾರ್ನಿಂಗ್ ಗ್ಲೋರಿ ಅಂದರೆ ಮೂಗುತ್ತಿ ಬಳ್ಳಿ ಅಂತ ಹೇಳಿ ಇದರ ಹೆಸರು. ಇದನ್ನು ಹಿಂದಿಲಿ ಲಕ್ಷ್ಮಣ ಅಂತ ಕರೀತಾರೆ, ತೆಲುಗುವಲ್ಲಿ ಗೊಲ್ಲ ಚಿಡ್ಡು ಅಂತಾರೆ. ಹಾಗೆ ವೈಲ್ಡ್ ಪೆಟೂನಿಯಾ ಅಂದರೆ ಉರುಟೆಲೆ ಬಳ್ಳಿ ಅಂತ ಹೇಳಿ ಕರೀತಾರೆ. ವಜಿಗಂಧ, ಉಸಿರು ಸೊಪ್ಪು ಅಂತ ಹೇಳಿ ಕೂಡ ಕರೆಯುವಂಥದ್ದು. ಈ ಮೂಗುತಿ ಬಳ್ಳಿಯ ವೈಜ್ಞಾನಿಕ ಹೆಸರು ಐಪೋಮಿಯಾ ಅಬ್ಸ್ಕ್ಯೂರಾ, ಫ್ಯಾಮಿಲಿ ಕನ್ವಾಲ್ವುಲೇಸಿಯೆ. ಈ ಒಂದು ಬಳ್ಳಿನ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ನೋಡಬಹುದು. ಹಾಗೆ ಇದರ ಔಷಧೀಯ ಗುಣಗಳನ್ನ ನೋಡೋಕೆ ಹೋದರೆ ಇದರ ಒಣಗಿರೋ ಎಲೆಯನ್ನು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಹಾಗೆ ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಅಂದರೆ ಉತ್ಕರ್ಷಣ ನಿರೋಧಕವಾಗಿ ಹಾಗೆ ಉರಿಯೂತ ವಿರೋಧಿಯಾಗಿ ಬಳಸ್ತಾರೆ. ಹಾಗೆ ಅದೇ ರೀತಿಯಾಗಿ ಈ ಎಲೆಯ ಎಕ್ಸ್ಟ್ರಾಕ್ಟ್ನ ಬಾಡಿಲಿ ಗೆಡ್ಡೆಗಳು ಬೆಳಿದಲ್ಲೇ ಇರೋ ಹಾಗೆ ಹಾಗೆ ಬೇರೆ ಕಡೆ ಅದು ಸ್ಪ್ರೆಡ್ ಆಗದಲ್ಲೇ ಇರೋ ಹಾಗೆ ಬಳಸೋಕ್ಕೆ ಉಪಯೋಗಿಸೋಂಥದ್ದು. ಮುಂದೆ ಇದನ್ನು ಮೆಸೈನಾ ಕ್ರೀಪರ್ ಅಥವಾ ಐವಿ ಲೀವ್ಡ್ ಮಾರ್ನಿಂಗ್ ಗ್ಲೋರಿ ಅಂತ ಹೇಳಿ ಕರೀತಾರೆ. 5 ಫಿಂಗರ್ಡ್ ಮಾರ್ನಿಂಗ್ ಗ್ಲೋರಿ ಅಂದರೆ ಬೆಕ್ಕಿನ ಹೆಜ್ಜೆ ಬಳ್ಳಿ ಅಂತ ಹೇಳಿ, ರೈಲ್ವೆ ಕ್ರೀಪರ್, ಮೆಸೈನಾ ಕ್ರೀಪರ್, ಕೋಸ್ಟಲ್ ಮಾರ್ನಿಂಗ್ ಗ್ಲೋರಿ ಅಂತ ಹೇಳಿ ಕೂಡ ಕರೀತಾರೆ. ಹಾಗೆ ಮೈನುಟ್ ವೈನ್ ಅಂತ ಹೇಳಿ ಕೂಡ ಇದ್ರ ಹೆಸರಿದೆ, ಅಥವಾ ಕೊತ್ತಿ ಹೆಜ್ಜೆ ಬಳ್ಳಿ ಅಂತ ಹೇಳಿ ಕೂಡ ಇದನ್ನು ಕರೆಯುವಂಥದ್ದು. ಹಿಂದಿಲಿ ಇದನ್ನು ನೀಲಿ ಬೇಲ್ ಅಂತಾರೆ. ಇದರ ವೈಜ್ಞಾನಿಕ ಹೆಸರು ಐಪೋಮಿಯಾ ಕೈರಿಕಾ, ಫ್ಯಾಮಿಲಿ ಕನ್ವಾಲ್ವುಲೇಸಿಯೆ. ಇನ್ನು ಇದನ್ನು ಕರ್ನಾಟಕದಲ್ಲಿ ಬೆಂಗಳೂರು, ವಿಜಯಪುರ, ಚಿಕ್ಕಮಗಳೂರು, ಧಾರವಾಡ, ಹಾಸನ, ಉತ್ತರ ಕನ್ನಡದಲ್ಲಿ ನೋಡಬಹುದು. ಹಾಗೆ ಇದರ ಔಷಧೀಯ ಗುಣಗಳು, ಇದರ ಸಂಪೂರ್ಣ ಗಿಡವನ್ನು ದೇಹದಲ್ಲಿ ಹೊರಗಡೆ ಆಗಿರುವಂತಹ ಇನ್ಫೆಕ್ಷನ್ಸಿಗೆ ಹಾಗೆ ಕಣ್ಣಿನ ಸಮಸ್ಯೆಗೆ ಬಳಸುವಂಥದ್ದು. ಹಾಗೆ ಪುಡಿ ಮಾಡಿರುವಂಥ ಎಲೆನ ಬಾಡಿಲಿ ಏನಾದರೂ ದದ್ದುಗಳಾಗಿದೆ ಅಂದರೆ ರ್ಯಾಷಸ್ ಆಗಿದ್ದರೆ ಹಾಗೆ ಜ್ವರಕ್ಕೆ ಬಳಸುವಂಥದ್ದು. ಇದರ ಸುಂದರವಾಗಿರುವಂಥ ಹೂಗಳಿಗೋಸ್ಕರ ಅಲಂಕಾರಿಕ ಗಿಡವಾಗಿ ಕೂಡ ಕೆಲವೊಬ್ಬರು ಇದನ್ನು ಬೆಳೆಸ್ತಾರೆ. ಹಾಗೆ ಈ ಗಿಡದ ಕಾಂಡದಿಂದ ಹಾಗೆ ನಾರುಗಳಿಂದ ಸ್ಪಾಂಜಸ್ ಮತ್ತು ಹಗ್ಗಗಳನ್ನ ಕೂಡ ಮಾಡೋಕ್ಕೆ ಬಳಸುವಂಥದ್ದು. ಹಾಗೆ ನೆಕ್ಸ್ಟ್ ಒನ್ನು ಹೆಗಲ ಬಳ್ಳಿ. ಇದನ್ನು ಇಂದ್ರಪುಷ್ಪ, ವೈಟ್ ಲೇಡಿ ಅಂತ ಹೇಳಿ ಕರೀತಾರೆ. ಹಾಗೆ ಇದನ್ನು ವೈಟ್ ಕ್ಲಾಕ್ ವೈನ್ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಆ್ಯಂಗಲ್ ವಿಂಗ್ಸ್ ಅಂತ ಕೂಡ ಇದಕ್ಕೆ ಹೆಸರಿದೆ. ಇನ್ನು ಇದನ್ನು ಹಿಂದಿಲಿ ಚಿಮೈನ್, ತಮಿಳಲ್ಲಿ ಇಂದಿರಾ ಪುಷ್ಪಿ, ತೆಲುಗುವಲ್ಲಿ ಇಂದಿರಾತಿಗೆ ಅಂತ ಹೇಳಿ ಕರೆಯುವಂಥದ್ದು. ಫ್ರಾಗ್ರೆಂಟ್ ತನ್ಬರ್ಜಿ ಅಂತ ಹೇಳಿ ಕೂಡ ಇದಕ್ಕೆ ಹೆಸರಿದೆ. ಇದರ ವೈಜ್ಞಾನಿಕ ಹೆಸರು ತನ್ಬರ್ಜಿಯಾ ಫ್ರಾಗ್ರೆನ್ಸ್, ಫ್ಯಾಮಿಲಿ ಅಕಾಂಥೇಸಿಯೆ. ಇದನ್ನು ಕರ್ನಾಟಕದ ಹಾಸನ, ಮೈಸೂರು, ಕೊಡಗು, ಉಡುಪಿ, ದಾವಣಗೆರೆಯಲ್ಲಿ ಹೆಚ್ಚಾಗಿ ನೋಡಬಹುದು.
ಇನ್ನು ಬೆಂಗಳೂರು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಉತ್ತರ ಕನ್ನಡದ ಕೆಲವು ಪಾಟ್ಗಳಲ್ಲಿ ಇದನ್ನು ಕಾಣೋಕ್ಕೆ ಸಿಗುತ್ತೆ. ಇದರ ಔಷಧೀಯ ಗುಣಗಳನ್ನ ನೋಡೋಕೆ ಹೋದರೆ, ಈ ಗಿಡದ ಚಿಗುರಿನ ಪೇಸ್ಟನ್ನು ಅಂದರೆ ಟೆಂಡರ್ ಟ್ವಿಕ್ಸ್ನ ಪೇಸ್ಟನ್ನು ದೇಹದಲ್ಲಿ ಏನಾದರೂ ಗಾಯಗಳಾಗಿದ್ದರೆ ಬಳಸುವಂಥದ್ದು, ಅಂದರೆ ಹಚ್ಚುವಂಥದ್ದು. ಹಾಗೆ ಜ್ವರಕ್ಕೆ ಕೂಡ ಇದನ್ನು ಬಳಸಬಹುದು. ಈ ಗಿಡದ ಎಲೆಯ ರಸವನ್ನು ಚರ್ಮದಲ್ಲಿ ಏನಾದರೂ ಕಾಯಿಲೆಗಳಿದ್ದರೆ ಅದನ್ನು ಅಪ್ಲೈ ಮಾಡೋಕ್ಕೆ ಬಳಸ್ತಾರೆ. ಹಾಗೆ ಎಲೆಯ ರಸವನ್ನು ಅಂದರೆ ಜ್ಯೂಸನ್ನು ತಲೆನೋವಿಗೆ ಬಳಸೋಕ್ಕೆ ಕೂಡ ಉಪಯೋಗಿಸ್ತಾರೆ. ಹಾಗೆ 5ನೇಯ ಗಿಡ ಬೋಗನ್ವಿಲ್ಲಾ, ಅಥವಾ ಇದನ್ನು ಗ್ರೇಟ್ ಬೋಗನ್ವಿಲ್ಲಾ ಅಂತ ಹೇಳಿ ಕರೀತಾರೆ. ಕನ್ನಡದಲ್ಲಿ ಕಾಗದದ ಹೂ ಅಥವಾ ಪೇಪರ್ ಹೂ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಕೆಂಪುಗೊಂಡೆ ಅಂತ ಕೂಡ ಕೆಲವೊಂದು ಕಡೆ ಕರೀತಾರೆ. ಇನ್ನು ಇದನ್ನು ಹಿಂದಿಲಿ ಬೂಗನ್ಬೆಲ್, ತೆಲುಗಲ್ಲಿ ಕಾಗಿತಾಲ ಹೂವು ಅಂತ ಹೇಳಿ ಕರೆಯುವಂಥದ್ದು. ಇದರ ವೈಜ್ಞಾನಿಕ ಹೆಸರು ಬೋಗನ್ವಿಲ್ಲಾ ಸ್ಪೆಕ್ಟಾಬಿಲಿಸ್. ಹಾಗೆ ಇದರ ಫ್ಯಾಮಿಲಿ ನಿಕ್ಟಾಂಥಿಯೇಸಿಯೇ. ಈ ಒಂದು ಗಿಡವನ್ನು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನೋಡಬಹುದು. ಆರ್ನಮೆಂಟಲ್ ಪ್ಲ್ಯಾಂಟ್ ಆಗಿ ಅಂದರೆ ಅಲಂಕಾರಿಕ ಸಸ್ಯವಾಗಿ, ಹಾಗೆ ಫೆನ್ಸಿಂಗಿಗೆ ಅಂದರೆ ಬೇಲಿ ಗಿಡವಾಗಿ ಇದನ್ನು ಬೆಳೀತಾರೆ. ಇದರ ಔಷಧೀಯ ಗುಣಗಳು, ಈ ಒಂದು ಗಿಡವನ್ನು ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಉರಿಯೂತ ವಿರೋಧಕವಾಗಿ, ಆ್ಯಂಟಿ ಮೈಕ್ರೋಬಿಯಲ್ ಅಂದರೆ ಸೂಕ್ಷ್ಮಜೀವಿ ನಿರೋಧಕವಾಗಿ, ಆ್ಯಂಟಿ ಡಯಾಬಿಟಿಕ್ ಏಜೆಂಟ್ ಅಂದರೆ ಮಧುಮೇಹ ವಿರೋಧಕವಾಗಿ ಉಪಯೋಗಿಸ್ತಾರೆ. ಹಾಗೆ ಈ ಒಂದು ಗಿಡದಲ್ಲಿ ಆ್ಯಂಟಿ ಕ್ಯಾನ್ಸರ್ ಹಾಗೆ ಆ್ಯಂಟಿ ಅಲ್ಸರ್ ಪ್ರಾಪರ್ಟಿ ಕೂಡ ಇದೆ. ಹಾಗೆ ಕೆಲವೊಂದು ಬುಡಕಟ್ಟು ಸಮುದಾಯದವರು ಭೂಮಿಯ ಫಲವತ್ತತೆಯ ನಿಯಂತ್ರಣಕ್ಕಾಗಿ ಇದನ್ನು ಬಳಸ್ತಾರೆ. ನಿಮಗೆ ಈ ಒಂದು ವಿಡಿಯೋ ಹಾಗೆ ನಾ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಹಾಗೆ ಹೈಪ್ ಕೊಡೋದನ್ನ ಮರಿಬೇಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು.